ನಾರಾಯಣ. ಸ್ವಲ್ಪ ದಿನ ಕಳೆದ ಮೇಲೆ ಕರ್ದಮರಿಗೆ ಸಂಸಾರ ಜೀವನದಲ್ಲಿ ವೈರಾಗ್ಯ ಉಂಟಾಗುತ್ತೆ. ಅವರು ವಾನಪ್ರಸ್ಥಾಶ್ರಮಕ್ಕೆ ಹೊರಟೋಗ್ತಾರೆ. ಅಂದರೆ ವಾನಪ್ರಸ್ಥಾಶ್ರಮ ಅಂದರೆ ಸನ್ಯಾಸ ಆಶ್ರಮಕ್ಕೆ ಮುಂಚೆ ನಡೀತಕ್ಕಂಥದ್ದು, ಮುಂಚೆ ಪ್ರಿಪರೇಷನ್ನು ಅಂತ ಹೇಳ್ತೀವಿ ನಾವು, ವಾನಪ್ರಸ್ಥಾಶ್ರಮ. ಆಗೆಲ್ಲ ಒಂದೊಂದಾಗಿ ಬಿಡ್ತಾ ಹೋಗ್ತಕ್ಕಂಥದ್ದು. ಆಗ ದೇವಹೂತಿಗೆ ತನ್ನ ಬ್ರಹ್ಮಜ್ಞಾನದ ವಿಷಯ ನೆನಪಿಗೆ ಬರುತ್ತೆ. ಇಷ್ಟು ದಿನ ಮರ್ತು ಬಿಟ್ಟಿದ್ಲು, ಸುಖ ಭೋಗಗಳಿಂದ ಇದ್ದುಬಿಟ್ಟಿದ್ಲು. ಮೊದಲು ಅವಳಿಗೆ ಉದ್ದೇಶ ಇದ್ದದ್ದು ಬ್ರಹ್ಮಜ್ಞಾನ ಪಡಿಬೇಕು ಅಂತ. ಅದಕ್ಕೆ ಈ ಬ್ರಾಹ್ಮಣನ ಮಗನನ್ನು ಮದುವೆ ಆದಳು. ಆಮೇಲೆ ಅವನ ಶಕ್ತಿಯಿಂದ ಇದೆಲ್ಲ ಸೌಕರ್ಯಗಳನ್ನೆಲ್ಲ ಹುಟ್ಟಿಸೋದು ನೋಡಿಬಿಟ್ಟು ವೈರಾಗ್ಯ ಮರ್ತೇ ಬಿಟ್ಲವಳು ಅಂದ್ಕೊಂಡದ್ದು. ಆಮೇಲೆ ಈಗ ತನಗೆ ತನ್ನ ಗಂಡನಿಗಿಬ್ಬರಿಗೂ ವೈರಾಗ್ಯ ಹುಟ್ಟಿದ ಮೇಲೆ ಈಗ ಜ್ಞಾಪಕ ಬರ್ತಿದೆ ಅವಳಿಗೆ, ನಾನು ಮೊದಲು ಅಂದ್ಕೊಂಡದ್ದು ಮರ್ತು ಬಿಟ್ನಲ್ಲ, ಎಂಥ ಕೆಲಸ ಆಗ್ಬಿಡ್ತು ಅಂತೇಳಿ ಪತಿಗೆ ಹೇಳ್ತಾಳೆ, ಸ್ವಾಮಿ, ನಾನು ನಿಮ್ಮನ್ನು ಮದುವೆ ಆಗಿದ್ದು ಬ್ರಹ್ಮಜ್ಞಾನಕ್ಕೋಸ್ಕರ. ಆದರೆ ಈ 9 ಹೆಣ್ಣು ಮಕ್ಕಳ ಜೊತೆ ನನ್ನನ್ನು ಈ ಸಂಸಾರದಲ್ಲಿ ಬಿಟ್ಟು ನೀವು ಮಾತ್ರ ಹೊರಟು ಹೋಗ್ತಿದ್ದೀರಲ್ಲ, ನನ್ನ ಗತಿ ಏನು ಅಂತ ದುಃಖ ಪಡ್ತಾಳೆ. ಅಲ್ಲ ಸ್ವಾಮಿ, ನಾನು ಬಂದದ್ದು ಉದ್ದೇಶ ಬೇರೆ. ವೈರಾಗ್ಯ ಬೇಕು ನನಗೆ ಅಂತ ಬಂದೆ, ಬ್ರಹ್ಮಜ್ಞಾನ ಬೇಕು ಅಂತ ಬಂದೆ. ಈ ಆಶ್ರಮದಲ್ಲಿ ಅದು ಇದು ನೋಡಿದೆ, ಅದು ಮರ್ತೇ ಹೋಯಿತು ನನಗೆ. 3 ಹೊತ್ತು ಊಟ, ಬಿಸಿ ಬಿಸಿಯಾದ ಊಟ, ಸಂಗೀತ, ಇದ್ರ ಕಡೆ ನನಗೆ ಹೊರಟೋಗ್ಬಿಡ್ತು. ನನಗೆ ಇದನ್ನೆಲ್ಲ ಮರ್ತೇ ಬಿಟ್ಟೆ. ನಾನು ಬಂದದ್ದು ಉದ್ದೇಶವೇ ಮರ್ತೋಯ್ತು. ಸುಮಾರು ಜನಕ್ಕೆ ಮರ್ತೋಗುತ್ತೆ. ಹಾಗೆ ನನಗೆ ಮರ್ತೋಯ್ತು. ಈ ಅನುಗ್ರಹ ಮಾಡಿಬಿಟ್ರಲ್ಲ, ನನಗೆ ಸಂಸಾರವನ್ನು ಕೊಟ್ಬಿಟ್ರಲ್ಲ, ಕೊಡುವುದಲ್ಲದೆ ಈ 9 ಮಕ್ಕಳು ಹೆಣ್ಣು ಮಕ್ಕಳನ್ನು ಬೇರೆ ಕೊಟ್ಬಿಟ್ರಿ. ಇವೆಲ್ಲ ಕೊಟ್ಬಿಟ್ಟು ನೀವು ಮಾತ್ರ ಹೊರಟೋಗ್ತಾ ಇದ್ದೀರಲ್ಲ, ನನ್ನ ಗತಿ ಏನು? ಆಗ ಕರ್ದಮರು ಹೇಳ್ತಾರೆ, ಇಷ್ಟು ದಿನ ನಿನ್ನನ್ನು ಪರೀಕ್ಷೆ ಮಾಡಿದೆ, ನೋಡಿದ್ರೆ ಹೇಗಿದೆ ತಮಾಷೆ. ಆದರೆ ನಿನಗೆ ನಿಜವಾಗಲೂ ಬ್ರಹ್ಮಜ್ಞಾನದ ಆಸಕ್ತಿ ಇರೋದು ಈಗ ಗೊತ್ತಾಗ್ತಾ ಇದೆ. ಯಾಕೆಂದರೆ ಸುಖಭೋಗಗಳಲ್ಲೇ ಇದ್ದೆ ನೀನು, ಮರ್ತುಬಿಟ್ಟಿದ್ದೆ ನೀನು. ಈಗ ನಿನಗೆ ಅರ್ಥವಾಗ್ತಾ ಇದೆ ನಾನು ಹೊರಟ ಮೇಲೆ. ಚಿಂತೆ ಮಾಡಬೇಡ, ನೀನೀಗ 10ನೇ ಗರ್ಭ ಧರಿಸಿದ್ದೀಯೋ. ನೋಡಿ, ಈಗ ನೀನು 10ನೇ ಗರ್ಭ, 9 ಆಗೋಯ್ತಲ್ಲ, 10ನೇ ಗರ್ಭ ನೀನು. ಸಾಕ್ಷಾತ್ ಭಗವಂತನೇ ನಿನ್ನ ಮಗನಾಗಿ ಹುಟ್ಟುತ್ತಾ ಇದ್ದಾನೆ. ಅವನಿಂದ ನಿನಗೆ ಬ್ರಹ್ಮಜ್ಞಾನ ಪ್ರಾಪ್ತವಾಗತ್ತೆ ಅಂತ ಹೇಳಿ ಹೊರಟೋಗ್ತಾರೆ. ಆಹಾ, ಅಂಥ ಮಕ್ಕಳು ನಮ್ಗೆ ಹುಟ್ಟಬೇಕಲ್ವ? 8-10 ಮಕ್ಕಳು, ಇವರೆಲ್ಲ ಸಿಕ್ಕಾಬಟ್ಟೆ ಗಲಾಟೆ ಮಕ್ಕಳು, 100 ಮಕ್ಕಳು ಇರೋ ಬದಲು ಇಂಥ ಬ್ರಹ್ಮಜ್ಞಾನ ಒಬ್ಬ ಇದ್ದರೆ ಸಾಕಲ್ವ ನಮಗೆ? ಏನು ಮಾಡೋದು? ಅದು ನಮಗೆ ಪ್ರಾಪ್ತಿ ಇರಬೇಕಲ್ವ? ಇವಳಿಗೆ ಪ್ರಾಪ್ತಿ ಇದೆ, ಪರಮಾತ್ಮನ ಒಂದು ಲೀಲೆ. ನಂತರ ಸಾಕ್ಷಾತ್ ಶ್ರೀಹರಿ ಕಪಿಲ ಅನ್ನುವ ಹೆಸರಿನಲ್ಲಿ ಅವಳಿಗೆ ಮಗನಾಗಿ ಹುಟ್ಟುತ್ತಾನೆ ಪರಮಾತ್ಮನು. ಅವತಾರ, ಕಪಿಲ ಅವತಾರ. ದೇವಹೂತಿ ಒಂದು ದಿನ ಕಪಿಲನ ಹತ್ತಿರ ಹೋಗಿ ಈ ಸಂಸಾರವನ್ನು ಸಾಕು ಮಾಡಿ ಬ್ರಹ್ಮಜ್ಞಾನ ಪಡೆಯಬೇಕಾದರೆ ಏನು ಮಾಡಬೇಕು ಅಂತ ಕೇಳ್ತಾಳೆ. ಮಗನನ್ನು ಕೇಳ್ತಾಳೆ. ಪರಮಾತ್ಮನ ಅಂಶವು, ಪರಮಾತ್ಮನೇ ಹುಟ್ಟಿದ್ದಾನೆ, ಅಂಶವಲ್ಲ, ಪರಮಾತ್ಮನೇ ಹುಟ್ಟಿದ್ದಾನೆ ಕಪಿಲನಾಗಿ. ಪರಮಾತ್ಮನನ್ನು ಹೋಗಿ ಕೇಳ್ತಾನೆ, ಮಗನನ್ನು ಕೇಳ್ತಾಳೆ, ನನಗೆ ಬ್ರಹ್ಮಜ್ಞಾನವನ್ನು ಕೊಡಿ, ನನ್ನ ಗಂಡ ವೈರಾಗ್ಯಕ್ಕೋಸ್ಕರವಾಗಿ ಹೊರಟೋಗಿಬಿಟ್ಟಿದ್ದಾನೆ, ನನಗೆ ಬ್ರಹ್ಮಜ್ಞಾನ ಬೇಕು. ಕಪಿಲ ಹೇಳ್ತಾನೆ, ಮೋಕ್ಷವನ್ನು ಬಯಸ್ತಕ್ಕಂಥವರು ಮೊದಲನೆಯದಾಗಿ ಸಜ್ಜನರ ಸಂಘ ಮಾಡಬೇಕು. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣ ರಸಾಯನಾಹ ಕಥಾಃ ತಜ್ಜೋಷಣಾದ ಸ್ವಪವರ್ಗ ವರ್ತಮನೀಂ ಶ್ರದ್ಧಾರತಿರ್ಭಕ್ತಿ ರನುಕ್ರಮಿಷ್ಯತಿ. ಸಜ್ಜನರ ಸಾಂಗತ್ಯ ಮಾಡಿದರೆ ಕಿವಿಗಳು ಭಗವಂತನ ವಿಚಾರಗಳನ್ನೇ ಕೇಳುತ್ತವೆ, ಮನಸ್ಸು ಅದರ ಬಗ್ಗೆಯೇ ಚಿಂತನೆ ಮಾಡುತ್ತೆ. ಅದನ್ನೇ ಮೇಲಿಂದ ಮೇಲೆ ಮನನ ಮಾಡ್ತಾ ಇದ್ದರೆ ಮೋಕ್ಷ ಸಾಧನೆಗೆ ಬೇಕಾದ ಭಕ್ತಿ ಜ್ಞಾನಗಳುಂಟಾಗುತ್ತವೆ. ಈ ಚಿಲ್ಲರೆ ವ್ಯವಹಾರದ ಆಸೆಗಳನ್ನು ಕೇಳಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕೆಸರು ತುಂಬಿರತಕ್ಕಂಥ ನೀರಿನ ಹಾಗೆ ಕೆಟ್ಟ ಆಲೋಚನೆಗಳಿಂದ ಕಲ್ಮಶವಾಗಿರುವ ಮನಸ್ಸನ್ನು
ಭಗವಂತನ ಕಥಾಮೃತ ಶ್ರವಣದಲ್ಲಿ ಮಗ್ನ ಮಾಡಿದರೆ ಮನಸ್ಸು ತಿಳಿಯಾಗತ್ತೆ. ಮನಸ್ಸಲ್ಲಿ ಒಂದು ಕೆಸರು, ಮಣ್ಣಿನ ಕೆಸರಾಗಿದೆ, ಇದನ್ನು ಪರಮಾತ್ಮನಲ್ಲಿ ಲೀನ ಮಾಡಿಕೊಂಡು ತಿಳಿಯಾಗುತ್ತೆ. ಪರಮಾತ್ಮನಲ್ಲೇ ಚಿಂತನೆ ಮಾಡಿದರೆ ಮನಸ್ಸಿನ ಭಾರ ಕಡಿಮೆ ಆಗತ್ತೆ. ಮನಸ್ಸು ಎಷ್ಟೇ ನೊಂದಿದ್ದರೂ ಬೆಂದಿದ್ದರೂ ಭಗವಂತನ ನಾಮಸ್ಮರಣೆ ಮಾಡಿದರೆ, ಅವನ ಕಥೆಗಳನ್ನು ಶ್ರವಣ ಮಾಡಿದರೆ, ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನ ವಿಚಾರಗಳಲ್ಲಿ ಸಜ್ಜನರ ಜೊತೆ ಕಾಲ ಕಳೆದರೆ ಮನಸ್ಸು ನಮಗೇನಾಗತ್ತೆ? ಹಗರ ಆಗತ್ತೆ ಅಲ್ವಾ? ಜೀವನದಲ್ಲಿ ಚೇತನವನ್ನು ತುಂಬಿಸುತ್ತೆ. ಅದಕ್ಕೆ ಸಹವಾಸ ಅನ್ನೋದು ಚೆನ್ನಾಗಿರಬೇಕು. ತಂದೆ ತಾಯಿಯರು ಮಕ್ಕಳನ್ನು ಒಳ್ಳೆಯ ಸಹವಾಸದಲ್ಲಿ ಬೆಳೆಸಬೇಕು. ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆಯ ಬುದ್ಧಿ ಬರುತ್ತೆ. ದುಷ್ಟರ ಸಂಘದಿಂದ ದುಷ್ಟ ಬುದ್ಧಿಗಳು ಬರುತ್ತಲ್ವ. ದುಷ್ಟಕೃತಿಗಳು ಜಾಸ್ತಿ ಆದರೆ ಅದನ್ನು ನಾಶ ಮಾಡೋಕ್ಕೆ ಭಗವಂತ ಅವತಾರ ಮಾಡ್ತಾನೆ, ನಾಶ ಆಗಿಬಿಡ್ತಾರೆ. ವ್ಯಕ್ತಿಗತ ಸಹವಾಸ ಇರಲಿ. ಈಗಿನ ತಾಂತ್ರಿಕ ಯುಗದಲ್ಲಿ ಮಕ್ಕಳು ಟಿ ವಿ, ಮೊಬೈಲು, ಕಂಪ್ಯೂಟರ್ಗಳಲ್ವ ಕೆಟ್ಟದ್ದನ್ನು ನೋಡಿ ಕೆಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ನಾವು ಗೇಮ್ಸನ್ನು ಕೊಟ್ಬಿಡ್ತಾ ಇದ್ದೀವಿ. ಮಕ್ಕಳ ಹತ್ರ ಏನು ಮಾಡ್ತೀವಿ ಗೊತ್ತಾ? ಈಗಿನ ಕಾಲದಲ್ಲಿ ಒಂದು ವಿಡಿಯೋ ಗೇಮ್ ಕೊಟ್ಬಿಡ್ತೀವಿ. ಅದು ಟಕ್ಕ 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 ಒತ್ಕೊಂಡು ಇದ್ದುಬಿಡುತ್ತದು. ಹಸಿವು ಮರ್ತೋಗ್ಬಿಡುತ್ತೆ, ಅಳು ಮರ್ತೋಗುತ್ತೆ. ತಾಯಿಗೆ ಪುರುಸತ್ತಾಯಿತು, ತನ್ನ ಕೆಲಸ ತಾನು ಮಾಡ್ಕೋತಾಳೆ, ತನ್ನ ಸೀರಿಯಲ್ ತಾನು ನೋಡ್ಕೋತಾಳೆ. ಅದೇ ತಾನು ದೊಡ್ಡದು. ಈಗ ಇನ್ನೇನು ಬೇರೆ ಇಲ್ವಲ್ಲ. ಮನೆ ಕೆಲಸ ಮಾಡ್ತಾಳೆಯೇ? ಇಲ್ಲ. ಮನೆ ಕೆಲಸ ಮನಸ್ಸೋಳು ಮಾಡ್ತಾಳೆ, ಮನೆ ಕೆಲಸದೋಳು ಮಾಡ್ತಾಳೆ, ಏನೂ ಇಲ್ಲ. ಈ ಮಗು ಅಳೋದೇ ಇಲ್ಲ. ಅದು ಯಾಕೆ? ವಿಡಿಯೋ ಗೇಮ್ ಮೇಲೆ ಇಂಟ್ರೆಸ್ಟು. ಆಗ ಇನ್ನೂ ಸ್ವಲ್ಪ ಜಾಸ್ತಿ ಹತ್ತಿರ ಟೆಲಿಫೋನ್ ಬಿಸಾಕ್ಬಿಡೋದು. ಅದು ಅಲೋ ಅಲೋ ಅಂತ ಇರುತ್ತೆ, ಹಿಂಗೆ ಒತ್ತುಬಿಟ್ಟು ನಾವು ಮಾಡ್ದಂಗೆ ಮಾಡ್ತಾ ಇರುತ್ತೆ. ಹೀಗೆ ತಾಂತ್ರಿಕ ಜ್ಞಾನ ಕೆಡಿಸಿಬಿಡ್ತಾ ಇದೆ. ಯಾರನ್ನ ಮಕ್ಕಳನ್ನು ನಾವು ಕೆಡಿಸ್ತಾ ಇದ್ದೀವಿ. ಇದನ್ನು ದೂರ ಮಾಡ್ತಕ್ಕಂಥ ಉದ್ದೇಶದಿಂದ ಟಿ ವಿ ಚಾನಲ್ಗಳು ಅನೇಕ ಸದ್ವಿಚಾರಗಳ ಕಾರ್ಯಕ್ರಮಗಳನ್ನು ನಿತ್ಯ ಪ್ರಸಾರ ಮಾಡ್ತಾ ಇವೆ. ಬೆಳಗಿನೊತ್ತು ನೋಡಿ ಎಲ್ಲ ಒಳ್ಳೊಳ್ಳೆಯದೇ ಬರ್ತಾ ಇವೆ. ನಿಮ್ಮ ಸ್ವಾಮೀಜಿ ಸಹ ಟಿ ವಿ, ಮೊಬೈಲ್, ಕಂಪ್ಯೂಟರ್ಗಳಲ್ಲಿ ಸಾಕಷ್ಟು ಆಧ್ಯಾತ್ಮ ವಿಚಾರಗಳು, ಭಗವಂತನ ಕಥೆಗಳು, ಕೀರ್ತನೆಗಳು, ಹಿತಬೋಧನೆಗಳನ್ನು ಮಾಡ್ತಾನೇ ಬರ್ತಾ ಇದ್ದಾರೆ. SGS ಪೋಸ್ಟ್ ಅಂತಿದೆ. ಹೇಗಿದ್ರು ಅದನ್ನೇ ಹಿಡ್ಕೋತಾರೆ, ಎಲ್ಲರೂ ಫೋನ್ ಹಿಡ್ಕೋತಾರೆ ಅಂದ್ಬಿಟ್ಟು ಒಂದು ಮಾರ್ಗ ನೋಡಿಕೊಂಡೆ. ಏನು ಮಾಡಿದ್ರೆ ಒಳ್ಳೇದು ಇವರಿಗೆ, ಒಳ್ಳೆಯದನ್ನು ಹೇಳಬೇಕಲ್ಲ ಅಂತ SGS ಪೋಸ್ಟ್ ಅಂತ ಒಂದು ಆ್ಯಪನ್ನು ತಯಾರು ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ, ಏನಾರಾಗಲಿ ಅಂತ. 3 ಲಕ್ಷ ಜನ ಹಾಕ್ಕೊಂಡಿದ್ದಾರೆ. ನೀವು ಹಾಕ್ಕೊಳ್ಳಿ. 3 ಲಕ್ಷ ಜನ ನೋಡ್ತಾ ಇದ್ದಾರೆ. ಅದರೊಳಗೇನೂ ಇಲ್ಲ, ಸದ್ವಿಚಾರಗಳೇ ಎಲ್ಲ ಭಾಷೆಗಳಲ್ಲೂ ಕೂಡ. ಹೇಗಿದ್ರೂ ಫೋನ್ ಕೈಲಿರುತ್ತೆ. ಒಳ್ಳೆಯದು ಒಂದು ಸದ್ವಿಚಾರ ಅವರಲ್ಲಿ ಬೀಳಲಿ, ಅವರಲ್ಲಿ ಓದಲಿ. ಒಂದು ಹಿತನುಡಿ ಆಧ್ಯಾತ್ಮಿಕ ಕ್ರಾಂತಿಯಲ್ಲಿ ವಿಶ್ವದಾದ್ಯಂತ ಸಾವಿರಾರು ಮಂದಿ ಭಾಳ ಆಸಕ್ತಿಯಿಂದ ಪಾಲ್ಗೊಳ್ತಾ ಇದ್ದಾರೆ ಅಂತ. ಅದರಲ್ಲೂ ವಿದ್ಯಾರ್ಥಿಗಳ ಮೇಲಂತೂ ಇದು ಅತ್ಯುತ್ತಮ ರೀತಿಯ ಪರಿಣಾಮ ಉಂಟಾಗ್ತಾ ಇದೆ ಅಂತ ಅದನ್ನು ನಾನು ಮಾಡಿಬಿಟ್ಟೆ, ಏನಾರು ಹಾಕ್ಕೊಂಡೋಗ್ಲಿ ಅಂತ. ಮುಂದೆ ದೇವಹೂತಿ ಕಪಿಲನನ್ನ ಭಕ್ತಿ ಅಂದರೇನು, ಅದು ಯಾವ ರೀತಿ ಇರಬೇಕು ಅಂತ ಕೇಳ್ತಾಳೆ. ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇರ್ಗರೀಯಸಿ ಜರಯತ್ಯಾಶು ಯಾ ಕೋಶಾಂ ನಿರ್ಗೀಣ ಮನಲೋ ಯಥ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಭಗವಂತನನ್ನು ಸ್ಮರಣೆ ಮಾಡುವುದೇ ನಿಜವಾದ ಭಕ್ತಿ. ಅಂದರೆ ನಿಷ್ಕಾಮವಾದ ಭಕ್ತಿಯೇ ನಿಜವಾದ ಭಕ್ತಿ. ಅದು ಮೋಕ್ಷ ಸುಖಕ್ಕಿಂತಲೂ ಹೆಚ್ಚು ಮಧುರವಾಗಿರುತ್ತೆ ಅಂತ ಭಕ್ತಿಯೋಗದ ಮಾರ್ಗವನ್ನು ಸವಿಸ್ತಾರವಾಗಿ ಉಪದೇಶ ಮಾಡ್ತಾನೆ. ದೇಹ ಶುದ್ಧಿಗೆ ಸ್ನಾನ ಹೇಗೆ ಮುಖ್ಯನೋ ಹಾಗೆ ಮನಸ್ಸಿನ ಶುದ್ಧಿಗೆ ಭಗವಂತನ ಧ್ಯಾನವನ್ನು ಪ್ರತಿದಿನ ಪ್ರತಿಯೊಬ್ಬರೂ ಮಾಡಬೇಕಂತ ಹೇಳಿ ಧ್ಯಾನ ಯೋಗದ ಬಗ್ಗೆಯೂ ವಿವರವಾಗಿ ಬೋಧನೆ ಮಾಡ್ತಾ ಇದ್ದಾನೆ. ಭಗವಂತನನ್ನು ಪಾದಗಳಿಂದ ಪ್ರಾರಂಭ ಮಾಡಿ ಶಿರಸ್ಸಿನವರೆಗೆ ದರ್ಶನ ಮಾಡ್ತಾ ಧ್ಯಾನ ಮಾಡಬೇಕು. ಸ್ಥಿರಾಸನದಲ್ಲಿ ಕುಳಿತುಕೊಂಡು ಪ್ರಾಣಾಯಾಮ ಮಾಡ್ತಾ ಭಗವಂತನ ಸ್ಥಿರ ರೂಪ, ಸಂಚರಿಸುವ ರೂಪ, ನಿಂತಿರುವ ರೂಪ, ಶಯನ ರೂಪ, ಹೀಗೆ ಯಾವುದೇ ರೂಪವಾದ ಭಗವಂತನನ್ನು ಬೇಕಾದರೂ ಚಿಂತನೆ ಮಾಡಬಹುದು.
ಭಗವಂತನ ಪಾದದಲ್ಲಿ ವಜ್ರಾಯುಧ, ಗದೆ, ಪದ್ಮ, ಅಂಕುಶ, ಧ್ವಜ ಇವೆಲ್ಲ ರೇಖೆಗಳಿರ್ತಕ್ಕಂಥ ಪಾದಗಳನ್ನು ಧ್ಯಾನ ಮಾಡಬೇಕು. ನೋಡಿದ್ರ ಭಗವಂತನ ಪಾದದಲ್ಲಿ ಎಷ್ಟೊಂದು ರೇಖೆಗಳಿವೆ. ಅದಕ್ಕೆ ಪಾದವನ್ನು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಬೇಕು. ಮೊದಲು ವಜ್ರಾಯುಧ ಅಂದರೆ ಇಂದ್ರ ತನ್ನ ವಜ್ರಾಯುಧದಿಂದ ಬೆಟ್ಟಗಳನ್ನೇ ಪುಡಿ ಪುಡಿ ಮಾಡ್ತಾ ಇದ್ದಾನಂತೆ. ಹಾಗೆ ಭಗವಂತನ ಪಾದದಲ್ಲಿ ವಜ್ರಾಯುಧವನ್ನು ಸ್ಮರಣೆ ಮಾಡಿದರೆ ಆ ಭಗವಂತ ನಮ್ಮ ಪಾಪದ ಬೆಟ್ಟವನ್ನು ನಾಶ ಮಾಡ್ತಾ ಇದ್ದಾನೆ. ವಜ್ರಾಯುಧವನ್ನು ಧ್ಯಾನ ಮಾಡಬೇಕು. ನಾವು ಎಷ್ಟೋ ಜನ್ಮಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಪಾಪದ ಒಂದು ಬೆಟ್ಟ ಇದೆ. ಆ ಬೆಟ್ಟನ ತುಂಡು ಮಾಡ್ತಾ ಇದ್ದಾನೆ. ಪದ್ಮ ಲಕ್ಷ್ಮೀ ದೇವಿಯ ಸಂಕೇತ ಅಂತ ಹೇಳ್ತಾರೆ. ಲಕ್ಷ್ಮಿಯನ್ನು ಸ್ಮರಣೆ ಮಾಡಿದರೆ ನಮಗೆ ಲಕ್ಷ್ಮಿ ಒಳಿತಾಳೆ, ಸಿರಿ ಸಂಪತ್ತುಗಳು ಒಲಿದು ಬರುತ್ತವೆ. ಅಂಕುಶ ಅಂದರೆ ಮದಗಜವನ್ನು ನಿಯಂತ್ರಿಸುವುದಕ್ಕೆ ಬಳಸ್ತಕ್ಕಂಥ ಸಾಧನ. ಇದನ್ನು ಭಗವಂತನ ಪಾದರೇಖೆಗಳಲ್ಲಿ ಒಂದಾಗಿ ಧ್ಯಾನ ಮಾಡಿದರೆ ಮದಗಜದ ಹಾಗೆ ಚಂಚಲವಾಗಿರ್ತಕ್ಕಂಥ ನಮ್ಮ ಮನಸ್ಸನ್ನು ಭಗವಂತ ತನ್ನ ಅಂಕುಶದಿಂದ ತಿವಿದು ನಿಯಂತ್ರಣಕ್ಕೆ ತರ್ತಾನೆ. ನೋಡಿದ್ರೆ ಪಾದದಲ್ಲಿ ಇರ್ತಕ್ಕಂಥ ಧ್ಯಾನ. ಅದಕ್ಕೆ ಪಾದದರ್ಶನ ಮೊದಲು ಮಾಡಬೇಕು ಪರಮಾತ್ಮನನ್ನು. ಯಾವ ಆಲಯಕ್ಕೆ ಹೋದರೂ ಕೂಡ, ಯಾವ ಪರಮಾತ್ಮನ ವಿಗ್ರಹ ನೋಡಿದ್ರು, ಯಾವ ಚಿತ್ರ ನೋಡಿದ್ರು, ನಾವು ಮೊದಲು ಸದ್ಗುರುವನ್ನು ನೋಡಿದ್ರು ಮೊದಲು ಪಾದಗಳನ್ನು ದರ್ಶನ ಮಾಡಬೇಕು. ಆಮೇಲೆ ಮೆಲ್ಲಗೆ ಮೇಲೆ ಹೋಗಿ ಅವರ ಕಣ್ಣುಗಳಲ್ಲಿ ನೋಡಬೇಕು. ನಾವು ನೇರ ಕಣ್ಣಲ್ಲೇ ನೋಡ್ತೀವಿ, ಪಾದಗಳೇ ನೋಡಲ್ಲ. ಕಾಣೋದೇ ಇಲ್ಲವೋ ಏನು ಕತೆ ಗೊತ್ತಿಲ್ಲ. ಪಾದಗಳಲ್ಲಿ ಧ್ವಜವನ್ನು ಸ್ಮರಣೆ ಮಾಡಿದರೆ ನಮಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗ್ತಾನೆ. ಭಗವಂತನ ಪಾದ ಅಂತಹ ಪರಮ ಪವಿತ್ರವಾದ ಪಾದ. ಅದು ಎಂತಹ ಪಾದ ಅನ್ನೋದನ್ನು ನಮ್ಮ ಮಾತೆ ಜಯಲಕ್ಷ್ಮಿಯವರು ಪಾದ ನಾ ನಂಬಿದೆ ಕೃಷ್ಣನ ಪಾದ ಅನ್ನುವ ಕೀರ್ತನೆಯಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಹಾಗೆ ಪುರಂದರದಾಸರು, ವಿಜಯ ವಿಠಲದಾಸರು ಇವರೆಲ್ಲರೂ ಕೂಡ ಪಾದದ ಮಹಿಮೆಯನ್ನು, ಪರಮಾತ್ಮನ ಪಾದದ ಮಹಿಮೆಯನ್ನು ಹಾಡಿ ಹೊಗಳಿದ್ದಾರೆ. ಆ ಕೀರ್ತನೆಗಳು ನಾವು ಎಷ್ಟು ಹಾಡಿಕೊಂಡ್ರೂ ಸಾಲದು, ಎಷ್ಟು ಸ್ಮರಣೆ ಮಾಡಿದ್ರೂ ಸಾಲದು, ಎಷ್ಟು ಸತಿ ಕೇಳಿದ್ರೂ ಸಾಲು. ಅಂಥ ಪಾದವನ್ನು ನನ್ನ ಪಾಪಗಳನ್ನು ನಾಶ ಮಾಡುತ್ತೆ. ಅಂಥ ಪಾದಗಳ ಸ್ಮರಣೆ ಮಾಡಬೇಕು. ಪಾದ ಒಂದೇ ಸಾಕು. ಅದಕ್ಕೆ ಕೆಲವರು ಪಾದುಕೆಗಳನ್ನೇ ಪೂಜೆ ಮಾಡ್ತಕ್ಕಂಥದ್ದು, ಪಾದಗಳನ್ನೇ ನೋಡುವಂಥದ್ದು ಉದ್ದೇಶ. ಆ ಪಾದಗಳು ಬ್ರಹ್ಮನು ತೊಳೆದಿರ್ತಕ್ಕಂಥ ಪಾದ. ಪಾತಿವ್ರತ್ಯ ಭಂಗಕ್ಕೆ ಒಳಗಾಗಿ ಕಲ್ಲಾಗಿರ್ತಕ್ಕಂಥ ಅಹಲ್ಯಾದೇವಿಯ ಪಾಪವನ್ನು ವಿಮೋಚನೆ ಮಾಡಿರ್ತಕ್ಕಂಥ ಶ್ರೀರಾಮನ ಪಾದ. ಆದ್ದರಿಂದಲೇ ಬೆಳಗ್ಗೆ ಎದ್ದು ಕೂಡಲೇ ಅಹಲ್ಯಾದೇವಿಯನ್ನು ಸ್ಮರಣೆ ಮಾಡಿದರೆ ನಮ್ಮ ಪಾಪಗಳೆಲ್ಲ ನಾಶ ಆಗುತ್ತವೆ. ಕೃಷ್ಣಾವತಾರದಲ್ಲಿ ಶಕಟಾಸುರನನ್ನು ಕಾಲಿನಿಂದ ಒದ್ದು ಸಂಹಾರ ಮಾಡಿದ ಪಾದ, ಸಾಮಾನ್ಯವಾದ ಪಾದನ. ದುರ್ಯೋಧನನ್ನು ಉರುಳಿಸಿದ ಪಾದ, ಮೃದು ಮಧುರವಾಗಿದೆ ಆ ಪರಮಾತ್ಮನ ಪಾದ. ಹೀಗೆ ಭಗವಂತನ ಸುಂದರವಾದ ರೂಪವನ್ನು, ಪಾದಗಳನ್ನು, 14 ಲೋಕಗಳನ್ನು ಧರಿಸಿರ್ತಕ್ಕಂಥ ಉದರ, ಅವನ ವಕ್ಷಸ್ಥಳ, ಮಂದಹಾಸ, ಅನುರಾಗ, ಪೂರ್ಣವಾದ ನೋಟ, ಬ್ರಹ್ಮಜ್ಞಾನವನ್ನು ಅನುಗ್ರಹಿಸುವ ಭ್ರೂಮಧ್ಯ, ಇವೆಲ್ಲವುಗಳಿಂದ ಚಿಂತನೆ ಮಾಡಬೇಕು. ಸ್ವಾಮಿನ ಜ್ಞಾಪಕ ಇಟ್ಕೋಬೇಕು ಅಂತ ಕಪಿಲ ಹೇಳ್ತಾ ಇದ್ದಾನೆ ತಾಯಿಗೆ. ಹಾಗೆಯೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳೆಂಬ ಅಷ್ಟಾಂಗ ಯೋಗದ ಲಕ್ಷಣಗಳನ್ನು ಕೂಡ ಬೋಧನೆ ಮಾಡ್ತಾ ಇದ್ದಾನೆ ಕಪಿಲ ಯೋಗಿ, ಕಪಿಲ ಸ್ವಾಮಿ.